ನಮಸ್ಕಾರ. ಓಂ ವ್ಯಾಸ ಚಾನಲಿಗೆ ತಮಗೆ ಸ್ವಾಗತ, ಸುಸ್ವಾಗತ. ದಯವಿಟ್ಟು ಈ ಚಾನಲ್ನವರಿಗೆ ತಾವು ಪ್ರೋತ್ಸಾಹ ಕೊಟ್ಟು ತಮ್ಮ ಜಾಹೀರಾತುಗಳನ್ನು ಕೊಡಬೇಕಾಗೆಂದು ಪ್ರಾರ್ಥಿಸುತ್ತೇನೆ, ಕಳಿಕಳಿಯಾಗಿ ಬೇಡಿಕೊಳ್ಳುತ್ತೇನೆ. ಇಂದು ವಿಶೇಷವಾಗಿ ನಾವು ಮಾತಾಡುವ ವಿಶೇಷ ಸಬ್ಜೆಕ್ಟ್ ಎಂದರೆ ಅಥವಾ ಮಾತೆಂದರೆ ಪಂಡ್ರಾಪುರ. ಪಂಡ್ರಾಪುರ ಎಂದರೆ ಪಾಂಡುರಂಗನ ಮುಖ್ಯವಾದ ಸ್ಥಳ. ಇಲ್ಲಿ ಚಂದ್ರಭಾಗಾ ನದಿ ಹರಿಯುತ್ತಿದೆ. ಇಲ್ಲಿ ವಿಶೇಷವಾಗಿ ಸತಿ ಸಕ್ಕುಬಾಯಿ ಎನ್ನುವ ಭಕ್ತೆ ತನ್ನ ತಂದೆಯಾದ ಶ್ರೀ ಪಾಂಡುರಂಗನಲ್ಲಿ ಬೇಡಿಕೊಂಡು ಸ್ವಾಮಿಯ ಪಾದದಲ್ಲೇ ಪ್ರಾಣವನ್ನು ಅರ್ಪಿಸುತ್ತಾಳೆ. ಅವಳಿಗಾಗಿ ಮಾಡಿರುವಂಥ ಸ್ಥಳ ಚಂದ್ರಭಾಗಾ ನದಿ ಪಕ್ಕದಲ್ಲಿ ಅವಳ ಮನೆ ಇದೆ. ಆ ಹಡಗಿನಲ್ಲಿ ತಾವು ಹೋದರೆ ಅವಳ ಮನೆಯಲ್ಲಿರುವ ಪದಾರ್ಥ, ಅವಳು ಬಳಸಿದಂಥ ರುಬ್ಬುವ ಕಲ್ಲು ಮತ್ತು ಪ್ರತಿಯೊಂದು ವಸ್ತುಗಳನ್ನು ನೀವು ನೋಡಬಹುದು. ಸತಿ ಸಕ್ಕುಬಾ ಎಂದರೆ ಬಹಳ ಪ್ರಿಯ, ತನ್ನ ಪಾಂಡುರಂಗನಿಗೆ ತನ್ನ ಜೀವವನ್ನೇ ಅರ್ಪಿಸಿದ ಮಹಾ ತಾಯಿ ಆಕೆ. ಹಾಗಾಗಿ ಪಂಡರಾಪುರದ ಬಗ್ಗೆ ಇಂದು ತಮಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಪಂಡರಾಪುರವೆಂದರೆ ಪಾಂಡುರಂಗನ ಇಷ್ಟವಾದ ಸ್ಥಳ. ಒಮ್ಮೆ ಮಹಾರಾಜನಾದ ಶ್ರೀಕೃಷ್ಣದೇವರಾಯ ಏನು ಮಾಡಿದನೆಂದರೆ, ನನಗೆ ಎಲ್ಲವನ್ನೂ ಸುಭಿಕ್ಷವಾಗಿ ಕೊಟ್ಟಿದ್ದಾನೆ ಭಗವಂತ, ಆದರೆ ನನಗೆ ಬೇಕಾಗಿರುವಂಥ ನನ್ನ ಇಷ್ಟ ದೇವನಾದ ಪಾಂಡುರಂಗ ಕೃಷ್ಣನನ್ನು ಕೊಡಲಿಲ್ಲ ಅಂತ ಬೇಡಿಕೊಂಡು ಪಂಡರಾಪುರಕ್ಕೆ ಹೋಗುತ್ತಾನೆ. ಪಂಡರಾಪುರಕ್ಕೆ ಹೋಗಿಬಿಟ್ಟು ಶ್ರೀ ಪಾಂಡುರಂಗನಲ್ಲಿ ಬೇಡಿಕೊಳ್ತಾನೆ, ಪಾಂಡುರಂಗ, ಎಲ್ಲರಿಗೂ ನೀನು ಸಕಲ ಐಶ್ವರ್ಯವನ್ನು ಕಣಿಸ್ತೀಯ ತಂದೆ, ಕರ್ನಾಟಕದಲ್ಲಿರುವ ನನ್ನ ಮನೆಯ ಕಡೆ ನೀನು ಯಾಕೆ ಬರಲಿಲ್ಲ ಅಂತ ಕೇಳಿದಾಗ, ಪಾಂಡುರಂಗ, ಇಲ್ಲಿರುವರು ನನ್ನ ಬಿಡುತ್ತಿಲ್ಲವಲ್ಲ ಅನ್ನುತ್ತಾನೆ. ಆಗ ತಂದೆ, ನೀನು ದಯವಿಟ್ಟು ಕರ್ನಾಟಕಕ್ಕೆ ಬರಬೇಕು ಅಂತ ಹೇಳಿ ಮಹಾರಾಷ್ಟ್ರದಲ್ಲಿರುವ ಪಂಡರಾಪುರದಿಂದ ಕೃಷ್ಣನನ್ನು ಒಲಿಸಿಕೊಂಡು ಕೃಷ್ಣದೇವರಾಯ ಮಹಾರಾಜರು ಕರೆದುಕೊಂಡು ಬರುತ್ತಾರೆ. ಆದರೆ ಪಾಂಡುರಂಗ ಹೇಳುವ ಒಂದೇ ಒಂದು ಆಜ್ಞೆ ಎಂದರೆ, ಯಾವುದೇ ಕಾಲಕ್ಕೂ ನನ್ನ ಓರ್ವ ಭಕ್ತ ದುಃಖ ತಪ್ತನಾಗಿ, ಅಯ್ಯೋ ನನಗೆ ಇಲ್ಲಿಂದ ತೊಂದರೆ ಆಯಿತು ಪಾಂಡುರಂಗ ಅಂತ ಹೇಳಿದರೆ ನಾನು ಮತ್ತೆ ಪಂಡರಾಪುರಕ್ಕೆ ತೆರಳಿ ಹೋಗುತ್ತೇನೆ ಎಂದು ಹೇಳುತ್ತಾನೆ. ಪಾಂಡುರಂಗ ಹೇಳಿದ ಕೂಡಲೇ ಇವರು ಏನು ಮಾಡುತ್ತಾರೆಂದರೆ, ಹಾಗೇ ಆಗಲಿ ಅಂತ ಕೃಷ್ಣದೇವರ ಮಹಾರಾಜರು ಸಂತೋಷವಾಗಿ ಪಾಂಡುರಂಗನನ್ನು ಕರೆದುಕೊಂಡು ಬರುತ್ತಾರೆ. ಇಲ್ಲಿ ವಿಠಲ ಮಂದಿರ ಅಂತ ಇದೆ. ಕೃಷ್ಣದೇವರಾಯರು ಕರ್ಕೊಂಡು ಬಂದಾಗ ಒಮ್ಮೆ ಪಂಡರಾಪುರದಿಂದ ಪಾಂಡುರಂಗನನ್ನು ಕಾಣದೆ ಪಾಂಡುರಂಗನ ಪರಮ ಭಕ್ತನಾದ ಓರ್ವ ಬಂದು ವಿಪ್ರ ಮಹಾಶಯ ತಾನು ಸ್ನಾನ ಮಾಡಿಕೊಂಡು ದೇವಸ್ಥಾನದ ಬಳಿಗೆ ಬರುವ ವೇಳೆಗೆ ದೇವಸ್ಥಾನದ ಬಾಗಿಲು ಹಾಕಿರುತ್ತದೆ. ಆವಾಗ, ಅಯ್ಯೋ, ನಾನು ಸ್ನಾನ ಮಾಡಿ ಬರುವ ವೇಳೆಗೆ ದೇವಸ್ಥಾನದ ಬಾಗಿಲು ಹಾಕಿದೆಯಲ್ಲ, ದಯವಿಟ್ಟು ನೀವು ನನಗೆ ಸಹಕಾರ ಕೊಡಿ ಎಂದು ಕೇಳುತ್ತಾನೆ. ಬಾಗಿಲು ಹಾಕಿರುತ್ತಾನೆ. ಬಾಗಿಲು ಹಾಕಿರುವಾಗ ಪಾಂಡುರಂಗನಿಗೆ ಇವನು ದರ್ಶನವನ್ನು ಕೊಡುತ್ತಿಲ್ಲ. ಅಯ್ಯೋ ತಂದೆ, ನನಗೆ ನಿನ್ನ ದರ್ಶನ ಭಾಗ್ಯವನ್ನು ದೊರಕಿಸುತ್ತಿಲ್ಲವಲ್ಲ ತಂದೆ ಎಂದು ಕೇಳಿದಾಗ ಪಾಂಡುರಂಗನು ಹೇಳುತ್ತಾನೆ, ಅಯ್ಯೋ ಎಲ ಮಗುವೇ, ನಿನಗೆ ದರ್ಶನವನ್ನು ಕೊಡಲಿಲ್ಲ, ನನ್ನ ಭಕ್ತನಿಗೆ ನೀನು ದರ್ಶನ ಲಭ್ಯವಾಗದಿಲ್ಲದಿಂದ ಶ್ರೀಕೃಷ್ಣ ದೇವರಾಯನ ಕನಸಿನಲ್ಲಿ ಬಂದು ಪಾಂಡುರಂಗ ಹೀಗೆ ನುಡಿಯುತ್ತಾನೆ, ನನ್ನ ಕೃಷ್ಣ, ನೋಡು ಕೃಷ್ಣ, ನೀನು ಕರೆದೆ ಎಂದು ನಾನು ಪಂಡರಾಪುರದಿಂದ ಇಲ್ಲಿಗೆ ಬಂದೆ, ಆದರೆ ನೀನು ನನ್ನ ಭಕ್ತನನ್ನು ನೋಡಿಕೊಳ್ಳಲಾಗುವುದಿಲ್ಲ, ಕ್ಷಮಿಸು ಕಂದ, ನೀನು ನನಗೆ ಬೇಕು, ಆದರೂ ನಾನು ಇಲ್ಲಿಂದ ಹೊರಡುತ್ತಿದ್ದೇನೆ ಎಂದು ಹೋಗುತ್ತಾನೆ. ಈಗಲೂ ವಿಠಲ ಮಂದಿರದಲ್ಲಿ ನೀವು ನೋಡಿದರೆ ಅಲ್ಲಿ ಸ್ವಾಮಿಯ ವಿಗ್ರಹ ಇಲ್ಲ. ನಂತರ ಕೃಷ್ಣದೇವರಾಯ ನೊಂದು ದೇವಸ್ಥಾನಕ್ಕೆ ಬರುತ್ತಾನೆ. ದೇವಸ್ಥಾನಕ್ಕೆ ಬಂದಾಗ ಕೂಡಲೇ ಅಲ್ಲಿರುವ ಅರ್ಚಕರು, ಅಯ್ಯೋ ಸ್ವಾಮಿ, ಒಂದು ಅಚಾತುರ್ಯ ನಡೆದು ಹೋಗಿದೆ, ಇಲ್ಲಿ ಇರುವಂತಹ ಸ್ವಾಮಿ ವಿಗ್ರಹವು ಕಾಣೆಯಾಗಿದೆ ಎಂದು ಹೇಳುತ್ತಾನೆ. ಸ್ವಾಮಿಯು ಆವಾಗ ಕೃಷ್ಣದೇವರಾಯ ಹೇಳುತ್ತಾನೆ, ನೀವು ಏನಾದರೂ ತಪ್ಪು ಮಾಡಿದ್ದೀರೇ ಎಂದು ಅರ್ಚಕನಲ್ಲಿ ಕೇಳುವಾಗ ಅರ್ಚಕರು, ಹೌದು ಮಹಾಸ್ವಾಮಿ, ದೇವಸ್ಥಾನದ ಬಾಗಿಲು ಮುಖ್ಯವಾದ ದ್ವಾರವನ್ನು ಮುಚ್ಚಿ ಹಾಕಿದ ಮೇಲೆ ಬಂದಂತಹ ಈ ಭಕ್ತ ನಾನು, ಹಾಗಾಗಿ ಬೆಳಗ್ಗೆ ನೀನು ನೋಡಬೇಕು ಅಂತ ಹೇಳಿದಾಗ, ಅಯ್ಯೋ ಎಂಥ ಅಚಾತುರ್ಯ ಮಾಡಿದಿರಿ, ಅವನು ಪರಮಭಕ್ತ, ಪಾಂಡುರಂಗನಿಗೆ ಪರಮಭಕ್ತ, ಅವನಿಗೆ ನೀವು ದರ್ಶನ ಕೊಡವಿಲ್ಲವೆಂದು ಪಾಂಡುರಂಗ ಇಲ್ಲಿಂದ ಕಾಣೆಯಾಗಿದ್ದಾನೆ ಅಂತ ಹೇಳಿ ಕೃಷ್ಣದೇವರಾಯ ಮತ್ತೆ ಪಾಂಡುರಂಗನನ್ನು ಹುಡುಕಿಕೊಂಡು ಪಂಡರಾಪುರಕ್ಕೆ ತೆರಳುತ್ತಾನೆ. ಪಂಡರಾಪುರಕ್ಕೆ ಹೋದಾಗ ಪಾಂಡುರಂಗ ಮುಖ್ಯ ದ್ವಾರದಲ್ಲಿ ಪಂಡರಾಪುರದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡುತ್ತಾನೆ. ಇಲ್ಲಿ ಏನು ವಿಶೇಷತೆ ಇದೆ ಪಂಡರಾಪುರದಲ್ಲಿ? ಎಲ್ಲರೂ ಬಂದು ಪಾಂಡುರಂಗ ಪಂಡರಾಪುರ ಎಂದು ಹೇಳುತ್ತಾರಲ್ಲ, ನಮ್ಮ ದೇಶದಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ಇರುವಂಥ ಎಲ್ಲ ಸೌಲಭ್ಯಗಳು ಇದೆಯಲ್ಲ, ಆದರೂ ಯಾಕೆ ಇಲ್ಲಿ ಬಂದಿದ್ದಾರೆ ಎಂದಾಗ ಅವನು ಓರ್ವ ವ್ಯಕ್ತಿಯನ್ನು ಕಾಣುತ್ತಾನೆ. ಆ ವ್ಯಕ್ತಿಯು ಪಾಂಡುರಂಗನ ದೇವಸ್ಥಾನದಲ್ಲಿ ಮುಂದೆ ಇರುವ ದ್ವಾರದಲ್ಲಿರುವ ಮಣ್ಣನ್ನು ತನ್ನ ದೇಹಕ್ಕೆಲ್ಲ ಬಳೆದುಕೊಂಡು ಇದು ಮಾವುಳ್ಳಿ ಎನ್ನುತ್ತಾನೆ. ಮಾವುಳ್ಳಿ ಎಂದರೆ ಮರಾಠಿ ಭಾಷೆಯಲ್ಲಿ ತಾಯಿ ಎಂದು ಹೆಸರು, ತಾಯಿ ಎಂದು ಅರ್ಥ.
ತಾಯಿಯನ್ನು ಕಾಣುವಂತಹ ಪ್ರೀತಿಯನ್ನು ಪಾಂಡುರಂಗನಲ್ಲಿ ಕಾಣುತ್ತಾನೆ. ಹಾಗಾಗಿ ಪಂಡರಾಪುರದ ಪಾಂಡುರಂಗನಿಗೆ ಮಾವುಳ್ಳಿ ಎಂದು ಕೂಡ ಕರೆಯುತ್ತಾರೆ. ಓ ಕೊರಳಿನಲ್ಲಿ ಕೂಗೆ ಗುರುರಾಯರ ಅಂತ ನಾನು ಹೇಳಿದ ಹಾಗೆ, ತಂದೆ ನೀನಿದೆಯಾ ಅಂತ ಹೇಳಿದರೆ ಪಂಡರಾಪುರದ ಪಾಂಡುರಂಗ ಸದಾ ನಿಮ್ಮ ಬಳಿ ಬಂದು ನಿಮಗೆ ಆಶೀರ್ವಾದವನ್ನು ಮಾಡುತ್ತಾನೆ. ಹೀಗಾಗಿ ಪಂಡರಾಪುರದ ಪಾಂಡುರಂಗನ ದರ್ಶನವನ್ನು ನಾವು ಯಾವಾಗಲೂ ಪಡೆಯಬೇಕು. ಈ ಪಾಂಡುರಂಗನಲ್ಲಿ ಒಂದು ವಿಶೇಷವೇನೆಂದರೆ, ಈ ದೇವಸ್ಥಾನದಲ್ಲಿ ನೀವು ಪೂಜೆ ಸೌಕರ್ಯಗಳನ್ನು ಮಾಡದಿದ್ದರೂ ಪರವಾಗಿಲ್ಲ, ಪಾಂಡುರಂಗನ ಪಾದವನ್ನು ಮುಟ್ಟುವಂಥ ಒಂದು ಮಹಾಪುಣ್ಯ. ಇಲ್ಲಿ ಪಾಂಡುರಂಗ ಸ್ವಾಮಿಗೆ ನೀವು ಆಲಿಂಗನ ಮಾಡಬಹುದು ಮತ್ತು ಪಾದವನ್ನು ಮುಟ್ಟಿ ನಮಸ್ಕರಿಸಬಹುದು ಅಂತ ಒಂದು ವಿಶೇಷವಾಗಿರುವಂತಹ ಒಂದು ವರ. ಪಕ್ಕದಲ್ಲೇ ರುಕ್ಮಿಣಿ ತಾಯಿಯ ಗುಡಿ ಇದೆ. ರುಕ್ಮಿಣಿ ತಾಯಿಯ ಗುಡಿಯಲ್ಲಿ ತಾವು ರುಕ್ಮಿಣಿ ದೇವಿಯನ್ನು ಸಹ ಮುಟ್ಟಿ ನಮಸ್ಕರಿಸಬಹುದು. ಮತ್ತು ಇಲ್ಲಿ ಇನ್ನೊಂದು ಸಣ್ಣ ಉಪಕಥೆಯನ್ನು ಇಲ್ಲಿ ಹೇಳುತ್ತೇನೆ. ಉಪಕಥೆಯಲ್ಲಿ ಮುಖ್ಯವಾಗಿ ಬರುವುದೇನೆಂದರೆ, ಒಮ್ಮೆ ಪಾಂಡುರಂಗನಿಗೆ ಈಶ್ವರನ ಪತ್ನಿಯನ್ನು ತಂಗಿ ಎಂದು ಹೇಳುತ್ತಾರೆ. ತನ್ನ ತಂಗಿಯಾದ ಪಾರ್ವತಿಯನ್ನು ಪಾಂಡುರಂಗ ಕೇಳುತ್ತಾನೆ. ತಂಗಿ, ನೀನು ನಿನ್ನ ಗಂಡ ನನ್ನ ಮನೆ ಪಂಡರಾಪುರಕ್ಕೆ ಬಂದು ಬಹಳ ದಿನಗಳಾಗಿದೆ ಎಂದು ಹೇಳುವಾಗ ಪಾಂಡುರಂಗ ಹೇಳುತ್ತಾನೆ, ತಂದೆ, ನೀನು ಯಾವಾಗ ಬಾ ಅಂದರೂ ನಾನು ನಿನ್ನನ್ನು ಕರೆಯುತ್ತೇನೆ. ನೀನು ನನ್ನ ಆತ್ಮೀಯ, ನನ್ನ ಪ್ರಿಯ ಭಾವ ಎಂದು ಈಶ್ವರನು ಹೇಳುತ್ತಾನೆ. ಆವಾಗ ಶಿವ ನಂದಿ ಮೇಲೆ, ಪಾರ್ವತಿ ತನ್ನ ಸಿಂಹದ ಮೇಲೆ, ಸುಬ್ರಹ್ಮಣ್ಯೇಶ್ವರ ತನ್ನ ನವಿಲಿನ ಮೇಲೆ, ಗಣಪತಿ ಅವನ ಇಲಿ ಮೇಲೆ ವಾಹನಗಳಲ್ಲಿ ತೆರಳುತ್ತಾರೆ. ಎಲ್ಲಿಗೆ ಹೋಗುತ್ತಾರೆ? ಅಷ್ಟೂ ಜನವು ಪಂಡರಾಪುರಕ್ಕೆ ಬರುತ್ತಾರೆ. ಪಂಡರಾಪುರಕ್ಕೆ ಬಂದ ಕೂಡಲೇ ಅಲ್ಲಿರುವ ಜನಸಮೂಹವನ್ನು ನೋಡಿ, ಅಯ್ಯೋ, ಈ ಜನಸಮೂಹ ಇಷ್ಟು ಜನವಿರುವರೆ, ಅಹೋಹೋ, ಇಷ್ಟು ಜನದಲ್ಲಿ ನಾವು ಹೇಗೆ ಅವರ ಆತಿಥ್ಯವನ್ನು ಸ್ವೀಕರಿಸುವುದು ಎಂದು ಆಶ್ಚರ್ಯಚಕಿತರಾಗುತ್ತಾರೆ. ಮುಂದೆ ಶಿವ ಹೋಗುತ್ತಾನೆ. ಶಿವ ಹೋದಾಗ, ಬಾ ಪೀಠದಲ್ಲಿ ಕುಳ್ಳಿರಿಸು ಎಂದು ಪಾಂಡುರಂಗ ಹೇಳಲು, ಪೀಠದಲ್ಲಿ ಕುಳ್ಳಿರಿಸುವುದಕ್ಕೆ ಇಲ್ಲಿ ಸ್ಥಳವೇ ಇಲ್ಲ, ನಿನ್ನ ಭಕ್ತಾದಿಗಳು ಇಷ್ಟು ಜನ ಇದ್ದಾರೆ, ನಾನು ಎಲ್ಲಿ ಕುಳಿತುಕೊಳ್ಳಬೇಕು ಎಂದು ಕೇಳಿದಾಗ ಶಿವನಿಗೆ ಪಾಂಡುರಂಗ ಹೇಳುತ್ತಾನೆ, ನೀನು ನನ್ನ ಆತ್ಮೀಯ, ನನ್ನ ಪ್ರಾಣ, ಬಾ ನನ್ನ ತಲೆ ಮೇಲೆ ಕುಳಿತುಕೋ ಅಂತ ಹೇಳುತ್ತಾನೆ. ಈಗಲೂ ನೀವು ಪಂಡರಾಪುರದಲ್ಲಿ ನೋಡಿದರೆ ಪಾಂಡುರಂಗನ ಕಿರೀಟವನ್ನು ತೆಗೆದರೆ ಅವನ ತಲೆ ಮೇಲೆ ಶಿವಲಿಂಗವು ಕಾಣುವುದು. ಹರಿಯು ಹರನು ಒಣ್ಣು ಅಥವಾ ತೆರೆಯಾದವ ವಾಯಿಕ ಮಣ್ಣು ಅಂತ ತಮಿಳಲ್ಲಿ ಒಂದು ಗಾದೆ ಇದೆ. ಅಂದರೆ ಏನರ್ಥ? ಹರಿಹರ ಒಂದು ಅಂತ. ಇಲ್ಲಿ ನೀವು ಈಶ್ವರನ ಪಾಂಡುರಂಗನ ತಲೆ ರೂಪ ಬಂದು ಶಿವಲಿಂಗವಾಗಿರುತ್ತದೆ. ಹಾಗಾಗಿ ಶಿವಲಿಂಗಕ್ಕೆ ತುಳಸಿ ಅಥವಾ ಬಿಲ್ಪತ್ರೆಯನ್ನು ಇಟ್ಟು ನಂತರ ಕಿರೀಟವನ್ನು ಇಡುತ್ತಾರೆ. ಇದು ಪಾಂಡುರಂಗನ ವಿಶೇಷತೆ. ನಂತರ ಗಣಪತಿ ಬರುತ್ತಾನೆ. ಗಣಪತಿ ಬಂದಾಗ ಜನಸಮೂಹವು ಅವನನ್ನು ತಳ್ಳಿಬಿಡುತ್ತದೆ. ನೀವು ಈಗಲೂ ಪಂಡರಾಪುರಕ್ಕೆ ತೆರಳಿದರೆ ಗೋಡೆಯಲ್ಲಿ ಅಪ್ಪಳಿಸಿರುವಂಥ ಗಣಪತಿಯನ್ನು ನೋಡಬಹುದು. ಅಂಟಿಕೊಂಡಿರುತ್ತಾನೆ ಗಣಪತಿ. ಹೀಗೆ ಅಂಟಿಕೊಂಡಿರುವಂಥ ವಿಶೇಷವಾಗಿರುವ ಗಣಪತಿ ಇರುವ ಸ್ಥಳವೇ ಪಂಡರಾಪುರ. ಹಾಗೆ ಎಲ್ಲರೂ ತಾಯಿಯ ದರ್ಶನವನ್ನು ಮಾಡಬಹುದು. ಇಲ್ಲಿ ಪಾಂಡುರಂಗ ಹೇಗೆ ಪ್ರಮುಖವಾಗುತ್ತಾನೆ ಎಂದರೆ, ಎಂತಹ ಭಕ್ತರಿಗೂ ಯಾವ ಕಾಲದಲ್ಲಿಯೂ ನೀನು ಶುದ್ಧವಾಗಿದ್ದೀಯಾ, ಪರಿಶುದ್ಧವಾಗಿದೆಯೋ ಎಂದು ಕೇಳದೆ ತಂದೆ ಎಂದರು ಕರೆದರೆ, ಓ ಕೊರಳಲ್ಲಿ ಕೂಗಿದರೆ ಖಂಡಿತ ಬಂದು ಆ ಪಾಂಡುರಂಗ ನಿಮಗೆ ಒಳ್ಳೆಯದನ್ನು ಮಾಡುತ್ತಾನೆ. ಇದರಲ್ಲಿ ಮತ್ತೊಂದು ಸಣ್ಣ ಉಪಕಥೆ ಹೇಳುತ್ತೇನೆ. ಒಮ್ಮೆ ಒಬ್ಬ ವಿಶೇಷವಾದ ವ್ಯಕ್ತಿ ವಾರಿಕಾರಿ ಎಂದು ಕರೆಯುತ್ತಾರೆ. ವಾರಿಕಾರೆಂದರೆ ಅವರು ಸದಾ ಪಾಂಡುರಂಗನ ಭಜನೆಯನ್ನು ಮಾಡಿ ಪಾಂಡುರಂಗನ ಧ್ಯಾನವನ್ನು ಮಾಡುವಂಥ ವ್ಯಕ್ತಿ. ಅವರಿಗೆ ಅವರ ಹೆಂಡತಿ ಗರ್ಭಿಣಿಯಾಗಿರುತ್ತಾಳೆ. ಅವಳು ಗರ್ಭವನ್ನು ಧರಿಸಿ, ಅಯ್ಯೋ, ನಾನು ಇವಾಗ ಮಗುವನ್ನು ಹಡೆಯುವ ಸಮಯ ಬಂದಿದೆ, ನನಗೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ ಅಂತ ಹೇಳುವಾಗ ಆ ವ್ಯಕ್ತಿಯು, ಅಯ್ಯೋ, ನನ್ನ ಅಕ್ಕನನ್ನು ಕರೆತರುತ್ತೇನೆ. ಆ ಕಾಲದೆಲ್ಲ ನಿಮಗೆ ಹಾಸ್ಪಿಟಲ್ ಇರ್ತಾ ಇರಲಿಲ್ಲ, ಯಾವುದೇ ಎಲ್ಲೂ ನಿಮಗೆ ಇಲ್ಲ, ಸೂಲಗಿತ್ತೀರು ಅಂತ ಇರ್ತಿದ್ರು, ಮನೆಯಲ್ಲೇ ಬಾಣಂತನ ಮಾಡ್ತಾಯಿದ್ರು. ಹಾಗಾಗಿ ಅವನು ಹೋಗಿ ನನ್ನ ಅಕ್ಕನನ್ನು ಕರೆತರುತ್ತೇನೆ ಅಂತ ಹೋಗುತ್ತಾನೆ. ಹೋಗುವಾಗ ಇವನು ವಾರಕಾರಿಯಾಗಿರೋದರಿಂದ ಭಜನೆ ನಡೀತಿರುತ್ತದೆ ಪಂಡರಾಪುರದಲ್ಲಿ. ವಿಠ್ಠಲ ವಿಠ್ಠಲ ಪಾಂಡುರಂಗ ಜೈ ಹರಿ, ವಿಠ್ಠಲ ಪಾಂಡುರಂಗ ವಿಠ್ಠಲ ವಿಠ್ಠಲ ಪಾಂಡುರಂಗ ಜೈ ಹರಿ, ವಿಠ್ಠಲ ಪಾಂಡುರಂಗ ವಿಠಲ 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 ಎಂದು ಎಲ್ಲರೂ ಭಜನೆ ಮಾಡುತ್ತಿರುತ್ತಾರೆ. ಆ ಭಜನೆ ಮಾಡುವ ಕಾಲದಲ್ಲಿ ಇವನು ತಲ್ಲೀನಗೊಂಡು ತಾನು ಭಜನೆಯನ್ನು ಮಾಡಿರುತ್ತಾನೆ. ಇವನು ಭಜನೆ ಮಾಡುತ್ತಿರುವ ವೇಳೆಗೆ ತನ್ನ ಹೆಂಡತಿ ಗರ್ಭವತಿ, ಅವಳಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿರುವುದೇ ಎಂದು ಮರೆತು ಹೋಗಿ ಏನು ಮಾಡುತ್ತಾನೆಂದರೆ ಅಲ್ಲೇ ಮರೆತು ಬಿಡುತ್ತಾನೆ. ಆದರೆ ಸ್ವಲ್ಪ ಕ್ಷಣ, ಸುಮಾರು ಗಂಟೆಗಳ ಕಾಲ ನಂತರವಾದ ಮೇಲೆ ಮಾರನೇ ದಿನ ಅವನಿಗೆ ಗೊತ್ತಾಗುತ್ತದೆ, ಅಯ್ಯೋ, ನೆನ್ನೆ ನನ್ನ ಹೆಂಡತಿ ಹೊಟ್ಟೆ ನೋವು ಎಂದು ಹೇಳಿದರು, ಹೆರಿಗೆ ನೋವಿತ್ತು, ನಾನು ಹಾಗೆ ಬಿಟ್ಟು ಬಂದೆನಲ್ಲ ಅಂತ ತನ್ನ ಅಕ್ಕನೇ ಊರಿಗೆ ಹೋಗುತ್ತಾನೆ. ಅಕ್ಕನನ್ನು ಕರೆದುಕೊಂಡು ಬೇಗ ಬಾ, ಸ್ಥಿತಿ ಹೇಗಿದೆಯೋ ಅಂತ ಗೊತ್ತಿಲ್ಲ ಅಂತ ಮನೆಗೆ ಬಂದು ನೋಡಿದರೆ ತನ್ನ ಹೆಂಡತಿ ಮಲಗಿರುತ್ತಾಳೆ. ಪಕ್ಕದಲ್ಲಿ ಒಂದು ಶಿಶು ಅಳುತ್ತಿರುತ್ತದೆ.
ಮನೆಯಲ್ಲಿ ಹಾಲು ಕುದಿಯುತ್ತಿರುತ್ತದೆ, ಮನೆ ಮುಂದೆ ರಂಗೋಲಿ ಹಾಕಿರುತ್ತದೆ, ಒಪ್ಪ ಓರಣ ಆಗಿರುವ ಮನೆ, ತುಂಬ ಸುಭಿಕ್ಷವಾಗಿದೆ, ಹೆರಿಗೆಯನ್ನು ಮಾಡಿರುವಂಥ ಮನೆ ಇರುತ್ತದೆ. ಆಗ ಈ ವ್ಯಕ್ತಿ ಬಂದು, ಅಯ್ಯೋ ಇಷ್ಟು ಚೆನ್ನಾಗಿದೆಯಲ್ಲ, ಏನು ಇದು ಆಶ್ಚರ್ಯ, ನಿನಗೆ ಯಾರು ಸಹಾಯ ಮಾಡಿದರು ಅಂತ ತನ್ನ ಹೆಂಡತಿಯನ್ನು ಕೇಳುತ್ತಾನೆ. ಆವಾಗ ನಿಮ್ಮ ಅಕ್ಕನೇ ಬಂದಳಲ್ಲ ಅಂತ ಹೇಳುತ್ತಾಳೆ ಆಕೆ. ಆವಾಗ ಚಕಿತಗೊಂಡಾಗ ಅವನಿಗೆ ತಿಳಿಯುತ್ತದೆ, ನಾನು ವಿಠಲನ ಧ್ಯಾನ ಮಾಡಿದರೆ ವಿಠಲ ನನ್ನ ಹೆಂಡತಿಯನ್ನು ತಾಯಿ ರೂಪದಲ್ಲಿ ಬಂದು ಬಾಣಂತನವನ್ನು ಮಾಡಿರುತ್ತಾನೆ. ಹಾಗಾಗಿ ವಿಠಲನಿಗೆ ಮಾವುಳ್ಳಿ ಅಂದರೆ ಅಮ್ಮ ಎನ್ನುತ್ತಾರೆ. ಯಾವ ಕಾಲದಲ್ಲಾಗದಲು ಏನೇ ನಾವು ಯಾವುದೇ ದಿಕ್ಕಿನಲ್ಲಿರಲಿ, ಪಾಂಡುರಂಗ ಎಂದರೆ ನೆಮ್ಮದಿ, ರಂಗ ಅಂದರೆ ನಮ್ಮ ಅಂತರಂಗದಲ್ಲಿ ಬಂದು ಕುಳಿತುಕೊಳ್ಳುವಂಥ ಭಗವಂತನಿಗೆ ಜೈ ಬೋಲೋ ವಿಠಲಿಕಿ ಜೈ.